ವೆಲ್ಕಮ್ ಟು ರಿನಲ್ ರೀವಾ ವ್ಲಾಗ್ಸ್. ನಾನಿವತ್ತು ಒಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಬಂದಿದ್ದೇನೆ. ಅದೇನಂತ ಹೇಳಿದರೆ, ಜಿರಳೆಯನ್ನು ಸುಲಭವಾಗಿ ಮನೆಯಿಂದ ಹೇಗೆ ಓಡಿಸುವುದಂತ. ಮೊದಲಿಗೆ ಒಂದು ಪ್ಲೇಟನ್ನು ಅಥವಾ ಬೌಲನ್ನು ತೆಗೆದುಕೊಳ್ಳಿ. ಅದಕ್ಕೆ 50 ಗ್ರಾಮಷ್ಟು ಶುಗರನ್ನು ಹಾಕ್ಕೊಳ್ಳೋಣ. ಹಾಗೆ 50 ಗ್ರಾಮಷ್ಟು ಗೋಧಿ ಹುಡಿಯನ್ನು ಹಾಕ್ಕೊಳ್ಬೇಕು. 50 ಗ್ರಾಮಷ್ಟು ಬೋರಿಕ್ ಆ್ಯಸಿಡನ್ನು ಹಾಕ್ಕೊಳ್ಬೇಕು. 5 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೇನೆ. ಸೊ ಆ ಕ್ಯಾರಮ್ ಆಡುವ ಹುಡಿ ಉಂಟಲ್ಲ, ಆ ಬೋರ್ಡಿಗೆ ಹಾಕೋ ಹುಡಿ, ಅದನ್ನು ತಗೊಂಡ್ರೆ ಆಯಿತು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪವೇ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹೇಗೆ ನಾವು ಚಪಾತಿ ಹಿಟ್ಟನ್ನೆಲ್ಲ ಹೀಗೆ ಮಿಕ್ಸ್ ಮಾಡ್ತೀವಿ, ಅದೇ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ಸ್ವಲ್ಪವೇ ತೆಗೆದುಕೊಂಡು ಈ ಥರ ಬಾಲ್ಸ್ ಥರ ಮಾಡ್ಕೊಳ್ಬೇಕು. ಈ ಥರ ಸಣ್ಣ ಉಂಡೆಗಳನ್ನಾಗಿ ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈಗ ನಾವು ಎಲ್ಲ ಜಿರಳೆಗಳು ಬರುವ ಸ್ಥಳದಲ್ಲಿ ಹಾಕ್ಕೊಳ್ಬೇಕು. ಮೇಯ್ನಾಗಿ ಕಿಚನಲ್ಲಿ ಸ್ವಲ್ಪ ದಿವಸ ಹಿಡಿಯುತ್ತೆ. ಒಂದು 20 ದಿನ ಆಗುವಾಗ ಜಾಸ್ತಿಯಾಗಿ ಇದು ಜಿರಳೆಗಳೆಲ್ಲ ಮಾಯವಾಗ್ತದೆ. ಇದು ಕಡಿಮೆ ಖರ್ಚಲ್ಲಿ ಕೂಡ ಆಗುತ್ತೆ, ಹಾಗೆ ಹೆಲ್ತಿಗೆ ಕೂಡ ಏನು ಜಾಸ್ತಿ ಸೈಡ್ ಎಫೆಕ್ಟ್ಸ್ ಇರಲ್ಲ. ಯಾಕೆಂದರೆ ನಾವು ಸ್ಪ್ರೇ ಎಲ್ಲ ಮಾಡುವಾಗ ಕೆಲವರಿಗೆ ಅದು ಆಗಲ್ಲ, ಅಲರ್ಜಿ ಇಲ್ಲ ಇರುವವರಿಗೆ ಬ್ರೀದಿಂಗ್ ಡಿಫಿಕಲ್ಟಿ ಎಲ್ಲ ಬರುತ್ತೆ. ಸೊ ಇದರಲ್ಲಿ ನಮಗೆ ಅಂಥ ಯಾವ ಪ್ರಾಬ್ಲಮ್ಸು ಇಲ್ಲ, ಯಾವ ಸೈಡ್ ಎಫೆಕ್ಟ್ಸು ಇಲ್ಲ. ನೋಡಿ, ಈ ಥರ ಕಬೋರ್ಡ್ಸ್ ಎಲ್ಲ ಇರುತ್ತೆ ನೋಡಿ, ಅಲ್ಲಿ ಒಂದು ಸೈಡಲ್ಲಿ ಈ ಥರ ಇಟ್ಟರೆ ಜಿರಳೆಗಳು ಬಂದು ಅದನ್ನು ತಿಂದು ಹೋಗ್ತವೆ. ನೋಡಿ, ಮೈಕ್ರೋವನ್ನ ಕೆಳಗಡೆ ಕೂಡ ಈ ಥರ ಇಟ್ಟರೆ ಈ ಥರ ಜಾಸ್ತಿಯಾಗಿ ಜಿರಳೆಗಳು ಬರ್ತಾವಲ್ಲ. ಸೊ ನಾನು ನೋಡಿ ಮೈಕ್ರೋವನ್ ಹತ್ರ ಕೂಡ ಇಲ್ಲಿ ಕೆಳಗಡೆ ಇಡ್ತಾ ಇದ್ದೀನಿ. ಎರಡನೇ ವಿಧಾನ ಬಂದು ಬೇಕಿಂಗ್ ಸೋಡಾ ಯೂಸ್ ಮಾಡಿ ಹೇಗೆ ಜಿರಳೆಗಳನ್ನು ಓಡಿಸೋದಂತ. ಸ್ವಲ್ಪ ಬೇಕಿಂಗ್ ಸೋಡಾವನ್ನು ನಾನು ಆಲ್ರೆಡಿ ಈ ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು 2 ಸ್ಪೂನಷ್ಟು ಶುಗರನ್ನು ಇದಕ್ಕೆ ಹಾಕ್ಕೊಳ್ಬೇಕು. ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಯಾವ ಜಾಗದಲ್ಲಿ ಜಿರಳೆಗಳು ಬರುತ್ತವೋ ಅಲ್ಲಿ ನಾವಿದನ್ನು ಸಿಂಪಡಿಸ್ಕೊಳ್ಬೇಕು. ಮತ್ತೊಂದು ವಿಧಾನ ಅಂತ ಹೇಳಿದ್ರೆ, ಈ ಥರ ನ್ಯಾಪ್ಥಲಿನ್ ಬಾಲ್ಸನ್ನು ಯೂಸ್ ಮಾಡಿ ನಾವೆಲ್ಲೆಲ್ಲಿ ಜಿರಳೆಗಳು ಬರುತ್ತವೋ ಅಲ್ಲಿ ಇದನ್ನು ಇಡೋದ್ರಿಂದ ಇದು ಜಿರಳೆಗಳು ಬರಲ್ಲ. ಇದು ನೋಡಿ, ಈ ಥರ ಇದು ಮೇಯ್ನಾಗಿ ಇದು ಬಾತ್ರೂಮ್ಸಲ್ಲಿ ಯೂಸ್ ಮಾಡ್ಕೊಳ್ಬೋದು. ಹಾಗೆ ನೋಡಿ, ಮತ್ತೊಂದು ವಿಧಾನ ಅಂತ ಹೇಳಿದರೆ ಕರ್ಪೂರ. ನೋಡಿ, ಇದು ಮಾತ್ ಬಾಲ್ಸ್ ಅಂತ ಹೇಳ್ತಾರೆ ಇದನ್ನು. ಬಟ್ ಇದನ್ನು ಜಾಗ್ರತೆ ಮಾಡಬೇಕು, ಮಕ್ಕಳಿದ್ದ ಜಾಗದಲ್ಲಿ ಹಾಕ್ಕೊಳ್ಬಾರ್ದು. ಇದನ್ನು ಮೇಯ್ನಾಗಿ ನೋಡಿ, ಬಟ್ಟೆಗಳಿರುವ ಕಬೋರ್ಡಲ್ಲಿ ಶೆಲ್ಫ್ಗಳಲ್ಲೆಲ್ಲ ಜಾಸ್ತಿಯಾಗಿ ಜಿರಳೆಗಳು ಬರ್ತವೆ. ಅಂಥ ಜಾಗದಲ್ಲಿ ಇದನ್ನು ಯೂಸ್ ಮಾಡೋದ್ರಿಂದ ಜಿರಳೆಗಳು ಬರೋದಿಲ್ಲ. ಈ 3 ವಿಧಾನಗಳು ಹೇಳಿದ್ದೀನಿ. ಅದರಲ್ಲಿ ತುಂಬ ಇಫೆಕ್ಟಿವ್ ಆದ ವಿಧಾನ ಅಂತ ಹೇಳಿದರೆ ಬೋರಿಕ್ ಆ್ಯಸಿಡ್ ಯೂಸ್ ಮಾಡೋದು. ಯಾಕಂತ ಹೇಳಿದರೆ ನಾನಿದು ತುಂಬ ವರ್ಷಗಳಿಂದ ಯೂಸ್ ಮಾಡಿ ಇದು ಇಫೆಕ್ಟಿವ್ ಅಂತ ನನಗೆ ಅನಿಸಿದ ಕಾರಣ ನಾನು ಈ ವಿಡಿಯೋ ಮಾಡಿದ್ದೇನೆ. ನಿಮಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೂ ರಿಲೇಟಿವ್ಸಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.